ಮೊದಲನೇದು, ಎರಡನೇದು, ಮೂರನೇದು, 4, 5, 6 ಏಂಜಲಿಕ್ ಗೈಡೆನ್ಸ್ ಏನಿದೆ ಅಥವಾ ಏಂಜಲ್ ಆನ್ಸರ್ಸ್ ಏನಿದೆ ನಿಮ್ಮ ಪ್ರಶ್ನೆಗಳಿಗೆ ಅಥವಾ ನಿಮ್ಮ ಪ್ರಸ್ತುತ ಜೀವನಕ್ಕೆ ಏನಿದೆ ಬದಲಾವಣೆ ನೋಡೋಣ. ಸೊ 6 ಆಯ್ಕೆ ಮಾಡ್ಕೊಳ್ಬಹುದು, ಇಲ್ಲ 1 ಕೂಡ ಆಯ್ಕೆ ಮಾಡ್ಕೊಳ್ಬಹುದು. ಒಂದೊಂದು ವಿಚಾರಕ್ಕೆ ಒಂದೊಂದಾದರೂ ಆಯ್ಕೆ ಮಾಡ್ಕೊಳ್ಳಿ, ನಿಮಗೆ ಬಿಟ್ಟಂಥ ವಿಚಾರ. 1, 2, 3, 4, 5, 6. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸದ್ಯಕ್ಕೆ ಲೆಟ್ ಗೋ ಮಾಡಿ ಅನ್ನುವಂಥದ್ದು ಇದೆ. ಸೊ ಲೆಟ್ ಗೋ ಮಾಡಿ. ಓಕೆ, ಲೆಟ್ ಗೋ ಮಾಡಿ. ನಾಟ್ ದ ರೈಟ್ ಟೈಮ್, ಈಗ ಸಮಯ ಸರಿ ಇಲ್ಲ, ಆಯಿತಾ? ಸೊ ನೋ ಅಂತ ಇದೆ. ಸೊ ಲೆಟ್ ಗೋ, ನೋ ಎರಡೂ ಇದೆ. ಸೊ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಚೂಸ್ ನ್ಯೂ ಡೈರೆಕ್ಷನ್ ಅಂತ ಇದೆ. ಬೇರೆ ರೀತಿಯಲ್ಲಿ ಬೇಕು ಅಂದರೆ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಪರ್ಫೆಕ್ಟ್ ಟೈಮಿಂಗ್ ಬರಬೇಕು. ಪರ್ಫೆಕ್ಟ್ ಟೈಮಿಂಗ್ ಬಂದರೆ ಸೊ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಪರ್ಫೆಕ್ಟ್ ಟೈಮಿಂಗ್ ಬಂದಾಗ ಸಕ್ಸಸ್ ಆಗುತ್ತೆ. ಬೇರೆ ರೀತಿಯಲ್ಲಿ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಸೊ ನಾಟ್ ದ ರೈಟ್ ಟೈಮ್ ಅನ್ನುವಂಥದ್ದು ಇದೆ. ಓಕೆ, ಲೆಟ್ ಗೋ ಮಾಡಿ, ಬಿಟ್ಟಾಕ್ಬಿಡಿ, ಇದು ಬೇಡ, ಇದರಿಂದ ಯಾವುದೇ ಉಪಯೋಗ ಇಲ್ಲ ಅನ್ನುವಂಥದ್ದು ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಇನ್ ನಿಯರ್ ಫ್ಯೂಚರ್, ಆದಷ್ಟು ಬೇಗ. ಓಕೆ, ರೊಮ್ಯಾನ್ಸ್, ಸೋಲ್ಮೇಟ್, ಪರ್ಫೆಕ್ಟ್ ಪಾರ್ಟ್ನರ್ ನಿಮ್ಮ ಲೈಫಿಗೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಯು ಆರ್ ರೆಡಿ, ನೀವು ರೆಡಿಯಾಗಿ ಮೊದಲು ಅನ್ನುವಂಥದ್ದು ಇದೆ. ಜೊತೆಗೆ ಆಪರ್ಚುನಿಟೀಸ್, ಸಾಕಷ್ಟು ಅವಕಾಶಗಳು ನಿಮಗೋಸ್ಕರ ಬರ್ತಾ ಇದೆ. ಆ ಅವಕಾಶಗಳು ನಿಮಗೆ ಪಾಸಿಟಿವಿಟಿನ, ಹಣದ ಹೊಳೆನ ತೊಗೊಂಬರ್ತಾ ಇದೆ. ಪ್ರೇಮ ಜೀವನದಲ್ಲೂ, ವ್ಯವಹಾರದ ಜೀವನದಲ್ಲೂ, ಕೆರಿಯರಲ್ಲೂ ಅಥವಾ ಜಾಬಲ್ಲೂ, ಬಿಸ್ನೆಸ್ಸಲ್ಲೂ ಒಳ್ಳೆ ಅವಕಾಶಗಳು ಬರ್ತಾ ಇದೆ ಆದಷ್ಟು ಬೇಗ. ಸೊ ಎಸ್ ಅಂತ ಬಂದಿದೆ. ಎಸ್, ನೀವು ಅಂದ್ಕೊಂಡಿದ್ದು ಆಗುತ್ತೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ದಿಸ್ ಸಿಚುವೇಶನ್ ವಿಲ್ ಇಂಪ್ರೂವ್ ಅಂತ ಹೇಳ್ತಾ ಇದೆ. ನೀವು ಯಾವುದೇ ಒಂದು ಕಠಿಣ ಪರಿಸ್ಥಿತಿಯಲ್ಲಿದ್ದರೂ ಆ ಪರಿಸ್ಥಿತಿ ಬೆಟರ್ ಆಗತ್ತೆ ಆದಷ್ಟು ಬೇಗ ಅನ್ನುವಂಥದ್ದು ಇದೆ. ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್, ಇನ್ನು ಕೆಲವು ತಿಂಗಳ ಒಳಗೆ ಆಗತ್ತೆ ಅನ್ನುವಂಥದ್ದು ಇದೆ. ರೀಕನ್ಸಿಡರ್, ಏನೇ ಮಾಡೋಕ್ಕಿಂತ ಮುಂಚೆ 2 ಬಾರಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ. ಸ್ವಲ್ಪ ವೆಯ್ಟ್ ಮಾಡಿ. ನಿಮ್ಮನ್ನು ಬೇಡ ಅಂತ ಹೋದವರು ಅಥವಾ ನಿಮ್ಮನ್ನು ರಿಜೆಕ್ಟ್ ಮಾಡಿದವರು ಅಥವಾ ನಿಮ್ಮನ್ನು ಈ ಪರಿಸ್ಥಿತಿಗೆ ತಂದವರು ಯೋಚನೆ ಮಾಡ್ತಿದ್ದಾರೆ ಏನು ಮಾಡಬೇಕು ಅಂತ. ಸೊ ಅವರಿಂದನೇ ಸೊಲ್ಯೂಷನ್ ಸಿಗುತ್ತೆ. ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ. ಸೊ ವೆಯ್ಟ್ ಮಾಡಿ, ಇನ್ನು ಕೆಲವು ತಿಂಗಳೊಳಗೆ ಇದೆಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. 4ನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಇಫ್ ಯು ಬಿಲೀವ್, ನಿಮಗೆ ನಂಬಿಕೆ ಇದ್ದರೆ, ಓಕೆ, ಗೆಟ್ ಮೋರ್ ಇನ್ಫಾರ್ಮೇಷನ್, ಇನ್ನೊಂದು ಸ್ವಲ್ಪ ಮಾಹಿತಿನ ತಗೊಳ್ಳಿ. ಸೊ ಇಂಪ್ರೂವಿಂಗ್ ಹೆಲ್ತ್, ಆರೋಗ್ಯ ಸುಧಾರಿಸುತ್ತೆ. ಎ ಇಯರ್ ಫ್ರಮ್ ನೌ, ಇನ್ನೊಂದು ವರ್ಷದೊಳಗೆ ನಿಮ್ಮ ಆರೋಗ್ಯ ಸಾಕಷ್ಟು ಬದಲಾವಣೆಯನ್ನು ಕಾಣುತ್ತೆ. ಜೊತೆಗೆ ನೀವು ನಂಬಿಕೆ ಇಡಿ. ಇನ್ನೊಂದು ಸ್ವಲ್ಪ ಮಾಹಿತಿ ಕೊರತೆ ಇದೆ, ಮಾಹಿತಿನ ತಗೊಳ್ಳಿ ಅನ್ನುವಂಥದ್ದು ಇದೆ. 5ನೇದು ಯಾರು ಆಯ್ಕೆ ಮಾಡಿದ್ದೀರಾ? ಟೇಕ್ ಆ್ಯಕ್ಷನ್ ಇದೆ. ಸೊ ಆ್ಯಕ್ಷನ್ ತಗೊಳ್ಳಿ ಇವಾಗ. ನೋ ನೀಡ್ ಟು ವರಿ, ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ್ಯಕ್ಷನ್ ತಗೊಳ್ಳಿ, ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಆಸ್ಕ್ ಏಂಜಲ್ಸ್ ಅಂತ ಇದೆ. ಏಂಜಲ್ಸನ್ನು ಕೇಳಿ ಅನ್ನುವಂಥದ್ದು ಇದೆ. ಅಥವಾ ನಿಮ್ಮ ಇಷ್ಟ ದೈವನ ಕೂಡ ನೀವು ಪ್ರಶ್ನೆ ಕೇಳ್ಕೊಬಹುದು. ಸೊ ಬಿಗ್ ಹ್ಯಾಪಿ ಚೇಂಜಸ್ ಇದೆ. ಒಳ್ಳೆಯ ಬದಲಾವಣೆಗಳು ಬರ್ತಾ ಇದೆ. ಸಂತೋಷವಾಗಿರುವಂಥ ಬದಲಾವಣೆ ಇದೆ. ಎಸ್, ಎಸ್ ಬಂದಿದೆ. ಎಸ್, ಖಂಡಿತವಾಗ್ಲೂ ಚೆನ್ನಾಗಿದೆ. ಓಕೆ, ಸೊ 6ನೇದು ಯಾರು ಆಯ್ಕೆ ಮಾಡಿದ್ದೀರಾ? ದುಡ್ಡು ಬರ್ತಾ ಇದೆ, ದುಡ್ಡು ಬರುತ್ತೆ, ಹಣಕಾಸಿನ ಅಭಿವೃದ್ಧಿ ಆಗತ್ತೆ ಅನ್ನುವಂಥದ್ದು ಇದೆ. ಇನ್ನು ಕೆಲವು ವಾರಗಳ ಒಳಗೆ, ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ಆಗತ್ತೆ. ಇಟ್ಸ್ ಅಪ್ ಟು ಯು, ನಿಮಗೆ ಬಿಟ್ಟಂಥ ವಿಚಾರ. ಸೊ ನೋ ಅಂತ ಇದೆ. ಸೊ ನೋ ಇದೆ, ವೇಟ್ ಇದೆ, ಎಸ್ ಇದೆ, ಸಕ್ಸಸ್ ಇದೆ. ಸೊ ಟೇಕ್ ಆ್ಯಕ್ಷನ್ ಇದೆ, ಇಂಪ್ರೂವಿಂಗ್ ಹೆಲ್ತ್ ಇದೆ, ರೊಮ್ಯಾನ್ಸ್ ಇದೆ, ಅಬುಟೆನ್ಸ್ ಇದೆ, ಎಲ್ಲವೂ ಇದೆ. ಸೊ ನಿಮ್ಮ ಜೀವನ ಹೇಗೆ ಬೇಕೋ ಹಾಗೆ ನಿರ್ಧಾರನ ತಗೊಳ್ಳಿ. ಓಕೆ, ಎಲ್ರಿಗೂ ಒಳ್ಳೇದಾಗಲಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತ. ಎಲ್ಲರಿಗೂ ಒಳ್ಳೇದಾಗಲಿ. ನಗೋದನ್ನ ಮರ್ತ್ಬಿಟ್ಟಿದ್ದೀರಾ ಅಂತ ಕುಬೇರ ಹೇಳ್ತಾ ಇದ್ದಾರೆ. ಸೊ ನಗ್ತಾ ಇರಿ, ಕುಬೇರ ಆಶೀರ್ವಾದ ನಿಮಗೆ ಸಿಕ್ಕಿ ಎಲ್ಲರಿಗೂ ಹಣದ ಹೊಳೆ ಹರಿಯುತ್ತೆ. ಒಳ್ಳೇದಾಗಲಿ.